ದುರ್ಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಮೇಲೆ ಯಾರಿಗೆ ಜೆಲಸಿ ಫೀಲ್ ಇದೆ, ಯಾರಿಗೆ ಅಸೂಯೆ ಇದೆ ಅಂತ. ಸಿ ಇಲ್ಲಿ ಯಾರೋ ಅಂತೂ ನಿಮ್ಮ ಸುತ್ತಮುತ್ತ ಇರ್ತಾರೆ, ಸ್ಟ್ರೇಂಜರ್ ಅಂತೂ ಆಗಿರಲ್ಲ. ಅವ್ರು ನಿಮ್ಮ ಜೊತೆ ತುಂಬ ನಾರ್ಮಲ್ ಆಗಿರ್ತಾರೆ, ಬಟ್ ಅವರ ಒಳಗಡೆ ಅವರನ್ನವರು ನಿಮ್ಮ ಜೊತೆ ಸಿಕ್ಕಾಬಟ್ಟೆ ಕಂಪೇರ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಆಲ್ಸೋ ನೀವೇನೇನೆಲ್ಲ ಮಾಡ್ತಾ ಇರ್ತೀರಾ ಅದನ್ನೇ ಅವರು ಕೂಡ ಮಾಡ್ತಾರೆ. ಲೈಕ್ ಕಾಪಿ ಕ್ಯಾಟ್ಸ್ ಅನ್ನೋ ರೀತಿ ಬಿಹೇವ್ ಮಾಡ್ತಾರೆ. ನೀವು ಒಂದು ಡ್ರೆಸ್ ತೊಗೊಂಡ್ರೆ ಅದೇ ರೀತಿ ಅವರು ತೊಗೊಳ್ಳೋವಂಥದ್ದು. ನೀವು ಎಲ್ಲಿಗೂ ಹೋಗಿ ಬರ್ತೀರ ಅಂತಾರೆ, ಅವರು ಕೂಡ ಅದೇ ಪ್ಲೇಸಿಗೆ ಹೋಗೋದು. ನೀವು ಯಾವುದೋ ಒಂದು ಫೋನ್ ತೊಗೊಂಡ್ರೆ ಅಂದರೆ ಪ್ರತಿಯೊಂದು ಕೂಡ ಕಾಪಿ 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 ಈ ರೀತಿ ಕಂಪೇರ್ ಮಾಡ್ತಾ ಇದ್ದಾರೆ. ಅಂತಂದರೆ ನಿಮ್ಮ ಒಂದು ಲೆವೆಲ್ಗೆ ಅವರು ರೀಚ್ ಆಗಬೇಕು ಅನ್ನೋ ಒಂದು ಪ್ರಯತ್ನ ಕೂಡ ಇರುತ್ತೆ. ಆ್ಯಂಡ್ ಆಲ್ಸೋ ನೀವು ಯಾವಾಗ ಎಲ್ಲ ಬೆಳೀತಾ ಹೋಗ್ತೀರಲ್ವಾ, ಲೈಕ್ ಗ್ರೋ ಇನ್ ದ ಸೆನ್ಸ್ ಫಿನಾನ್ಷಿಯಲಿ ಆಗಿರ್ಬೋದು, ಇಲ್ಲ ಏನೋ ಒಂದು ನಿಮ್ಮ ಲೈಫಲ್ಲಿ ಅಚೀವ್ ಮಾಡ್ತಾ ಇದ್ದೀರಾ ಅಂದಾಗ ಅವರೊಳಗಡೆ ಏನೋ ಒಂದು ಟ್ರಿಗರ್ ಮಾಡುತ್ತೆ. ಆ್ಯಂಡ್ ಅವರು ನಿಮ್ಮಿಂದ ಏನು ಮಾಡ್ತಾ ಇರ್ತಾರೆ ಅದು ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ. ಪ್ರತಿಯೊಬ್ಬರು ನಿಮ್ಮ ಮುಂದೆ ಸ್ಮೈಲ್ ಮಾಡೋರು ಅಥವಾ ನಿಮ್ಮ ಹತ್ರ ಸ್ಮೈಲ್ ಮಾಡೋರು ಒಳ್ಳೆಯವರಾಗಿರಲ್ಲ, ಅಥವಾ ನಿಮ್ಮ ಬಗ್ಗೆ ನಿಜವಾಗ್ಲೂ ಖುಷಿ ಪಡಲ್ಲ. ರೈಟ್? ಸೊ ಲೆಟ್ಸ್ ಸಿ ಹೂ ಇಸ್ ಜೆಲಸ್ ಆಫ್ ಯು. ಯಾರು ನಿಮ್ಮ ಮೇಲೆ ಅಸೂಯೆ ಪಡ್ತಾ ಇದ್ದಾರೆ, ನಿಮ್ಮ ಮುಂದೆ ಚೆನ್ನಾಗಿ ಎತ್ಕೊಂಡು ಯಾರು ನಿಮ್ಮಿಂದ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ, ಯಾರು ನಿಂತ್ಕೊಂಡು ಹುರ್ಕೋತಾ ಇದ್ದಾರೆ ಅಂತ ನೋಡೋಣ. ಸೊ ಅದಕ್ಕೋಸ್ಕರ ನಾನು ವೈಸ್ ವರ್ಸಾ ಡೆಕ್ನ ಚೂಸ್ ಮಾಡಿದ್ದೀನಿ, ವಿಚ್ ಈಸ್ ರಿಯಲಿ ರೆಸೊನೇಟಿಂಗ್ ಫಾರ್ ದಿಸ್ ಸ್ಪ್ರೆಡ್. ಸೊ ಇಸ್ ದಿಸ್ ಪರ್ಸನ್, ಯಾರು ಈ ಪರ್ಸನ್? ಇದು ನಿಮ್ಮ ಫ್ರೆಂಡಾ, ಎಕ್ಸಾ, ಕೊಲೀಗಾ, ಇಲ್ಲ ಹಿಡನ್ ಅಡ್ಮೈರರಾ? ಯಾರು ಈ ಪರ್ಸನ್? ಯಾರು ಈ ವ್ಯಕ್ತಿ? ನಿಮ್ಮ ಮೇಲೆ ಹಸುವೆ ಪಡ್ಕೊಂಡಿರೋರು ಯಾರು ಈ ವ್ಯಕ್ತಿ? ಹೂ ಇಸ್ ದಿಸ್ ಪರ್ಸನ್? ನೈನ್ ಆಫ್ ಸ್ಪೋರ್ಟ್ಸ್ ಇನ್ ರಿವರ್ಸ್. ಓಕೆ, ಬ್ಯಾಕ್ವರ್ಡ್ಸ್. ಅವರೊಂದು ಕನೆಕ್ಷನ್ ಏನಿದೆ ನಿಮ್ಮ ಜೊತೆಗೆ? ಲೈಕ್ ವಾಟ್ ಈಸ್ ದರ್ ಕನೆಕ್ಷನ್ ಟು ಯು? ಕ್ಲೋಸಾ, ಡಿಸ್ಟೆಂಟಾ? ವಾಟ್ ಈಸ್ ದ ಕನೆಕ್ಷನ್? ಗೈಸ್, ನಾನು ಹೇಳ್ದಾಗೆ ಡೈಲಿ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. 6 ಆಫ್ ಪೆಂಟಿಕಲ್ಸ್. ಓಕೆ ಓಕೆ, ವಾಟ್ ಎಕ್ಸಾಕ್ಟ್ಲಿ ಆರ್ ದ ಜೆಲಸ್ ಆಫ್ ಅಂತಂದರೆ ಅವ್ರು ನಿಮ್ಮ ಮೇಲೆ ಅದು ಏನು ಎಕ್ಸಾಕ್ಟಾಗಿ ಏನರ ಬಗ್ಗೆ ಹೊಟ್ಟೆ ಕಿಚ್ಪಡ್ತಾರೆ? ಅದು ನಿಮ್ಮ ಬ್ಯೂಟಿ ಬಗ್ಗೆನಾ, ಅಥವಾ ನಿಮ್ಮ ಸಕ್ಸಸ್ ಬಗ್ಗೆನಾ, ನಿಮ್ಮ ಕಾನ್ಫಿಡೆನ್ಸ್ ಬಗ್ಗೆನಾ, ಇಲ್ಲ ನೀವು ನೆಮ್ಮದಿಯಾಗಿದ್ದೀರಾ ಅಂತಂದ್ರೆ ಏನದು ರೀಸನ್? ಯಾವುದ್ರ ಬಗ್ಗೆ ಅವ್ರು ಸಿಕ್ಕಾಬಟ್ಟೆ ಓದ್ಕೋತಾ ಇದ್ದಾರೆ? ಎಂಪರರ್ ಇನ್ ದ ಬ್ಯಾಕ್, ಲೈಕ್ ಇನ್ ದ ರಿವರ್ಸಲ್. ಓಕೆ, ಅವ್ರು ನಿಮ್ಮ ಜೊತೆ ಇದ್ದಾಗ ಯಾವ ರೀತಿ ಆ್ಯಕ್ಟ್ ಮಾಡ್ತಾರೆ, ಲೈಕ್ ಹೇಗೆ ನಡ್ಕೊಳ್ತಾರೆ? ಒಂದು ಫೇಕ್ ಸಪೋರ್ಟಾ, ಇಲ್ಲ ಸುಮ್ಮನೆ ನೋಡ್ತಾರಾ, ಇಲ್ಲ ಆವಾಗಲೇ ನೆಗೆಟಿವಿಟಿನ ಶೋ ಮಾಡ್ತಾ ಇರ್ತಾರ? ಲೈಕ್ ಹೌ ಡು ದೇ ಆ್ಯಕ್ಟ್ ಅರೌಂಡ್? ದ ಹೈರೋಫೆಂಟ್ ಇನ್ ದ ರಿವರ್ಸ್. ಓಕೆ, ಇದು ಕೂಡ ತುಂಬ ಬ್ಯಾಕ್ ಸೈಡೆಲ್ಲ ಬರ್ತದೆ, ವಿಚ್ ಇಸ್ ಕ್ಯೂರಿಯಸ್ ಆ್ಯಕ್ಚುಲಿ ನನಗೆ. ಸೊ ನಿಮ್ಮ ಹಿಂದೆ ಏನು ಮಾಡ್ತಾ ಇದಾರೆ? ಲೈಕ್ ಸೀಕ್ರೆಟ್ ಆಗಿ ಗಾಸಿಪ್ ಮಾಡ್ತಾ ಇದ್ದಾರಾ, ಸ್ಟಾಕ್ ಮಾಡ್ತಾ ಇದ್ದಾರಾ, ಕಂಪೇರ್ ಮಾಡ್ತಾ ಇದ್ದಾರಾ, ಅಥವಾ ನಿಮ್ಮ ವಿರುದ್ಧವಾಗಿ ಏನಾದ್ರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ? ಏನು ಮಾಡ್ತಾ ಇದ್ದಾರೆ? ಗೈಸ್, ಈ ಸ್ಪ್ರೆಡ್ ತೆಗಿಬೇಕಾದ್ರೆ ನೀವು ಆ್ಯಕ್ಚುಲಿ ಇದನ್ನ ನೋಡಬೇಕು. ನೈಟ್ ಆಫ್ ಪೆಂಟಿಕಲ್ಸ್. ಓಕೆ, ನೀವು ಇದ್ರ ಬಗ್ಗೆ, ಈ ಒಂದು ಎನರ್ಜಿ ಬಗ್ಗೆ ನೀವು ಏನು ಮಾಡಬೇಕು? ಈ ಒಂದು ಎನರ್ಜಿ ಬಗ್ಗೆ ಏನು ಮಾಡಬೇಕು? 3 of Wands. ಓಕೆ ಓಕೆ, ಅವ್ರು ನಿಮ್ಮನ್ನೇನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡ್ತಾ ಇದ್ದಾರಾ, ಚೆಕ್ ಮಾಡ್ತಾ ಇದ್ದಾರಾ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ? 8 of Pentacles. ಓಕೆ ಓಕೆ, ಅವರ ಒಂದು ಜಲಸಿ ನಿಮಗೆ ಅಫೆಕ್ಟ್ ಮಾಡುತ್ತಾ? ಗೈಸ್, ಕಾರ್ಡ್ ಬಿತ್ತು ಒಂದು ನಿಮಿಷ. ಓಕೆ, ಹರ್ಮಿಟ್ ರಿವರ್ಸಲ್ಲಿತ್ತು. ನಾನು ಇದೇ ರೀತಿ ತಗೊಳ್ತೀನಿ ಬಿಕಾಸ್ ಯೂನಿವರ್ಸ್ ವಾಂಟೆಡ್ ಟು ಗಿವ್ ದಿಸ್ ಕಾರ್ಡ್. ಓಕೆನಾ? ಅಟ್ ದ ಬಾಟಮ್ ವಿ ಹ್ಯಾವ್ ದ ವರ್ಲ್ಡ್. ಅಪ್ರೈಟಲ್ಲಿದೆ, ಬ್ಯಾಕ್ವರ್ಡ್ಸ್ ಅಲ್ಲ, ಅಪ್ರೈಟಲ್ಲಿದೆ. ಓಕೆನಾ? ಸೊ ಈ ಒಂದು ಪರ್ಸನ್ ಏನಿದ್ದಾರೆ, ಅವರು ನಿಮ್ಮಿಂದ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಸಿಕ್ಕಾಪಟ್ಟೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಪಾಪ ಅವ್ರಿಗೆ ನಿಮ್ಮಿಂದ. ಯಾಕೆ ಇಷ್ಟೆಲ್ಲ ತಲೆ ಕೆಡಿಸಿದ್ರೆ ಪಾಪ ಅವ್ರಿಗೆ? ಮಾಡ್ತಾರಾ? ಓಕೆ, ಬಟ್ ಅದು ಕೆಟ್ಟ ರೀತಿಲಲ್ಲ. ಅಂತಂದರೆ ನಿಮ್ಮ ಒಂದು ಎಕ್ಸಿಸ್ಟೆನ್ಸ್, ನೀವೇನಿದ್ದೀರಲ್ವ ಅದು ಇವ್ರಿಗೆ ತುಂಬ ಒಂದು ಇನ್ಸೆಕ್ಯೂರಿಟಿ ಫೀಲ್ ಮಾಡಿಸ್ತಾ ಇದೆ. ಅವರ ಒಂದು ಇನ್ಸೆಕ್ಯೂರಿಟಿನ ನಿಮ್ಮ ಒಂದು ಎಕ್ಸಿಸ್ಟೆನ್ಸ್ ಟ್ರಿಗರ್ ಮಾಡ್ತಾ ಇದೆ. ಅಂದರೆ ನೀವು ಅವರಿಗೆ ಅವರಲ್ಲಿರುವಂಥ ಕೊರತೆಗಳನ್ನ ನೀವು ಟ್ರಿಗರ್ ಮಾಡ್ತಾ ಇದ್ದೀರಾ, ನಾಕ್ ಅಂತ ಎಬ್ಬಿಸ್ತಾ ಇದ್ದೀರಾ. ಅವ್ರಿಗಿರೋ ಇನ್ಸೆಕ್ಯೂರಿಟೀಸ್ ಎಲ್ಲ ನಿಮ್ಮನ್ನ ನೋಡಿದಾಗ ಅದು ಆಚೆ ಬರುತ್ತೆ.
ಅವರು ನಿಮ್ಮ ಬಗ್ಗೆ ಓವರ್ ಥಿಂಕ್ ಮಾಡ್ತಾರೆ, ನಿಮ್ಮ ಜೊತೆ ಸಿಕ್ಕಾಬಟ್ಟೆ ಕಂಪೇರ್ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಪರ್ಸನ್ ಏನಿದ್ದಾರೆ ಅವರು ನಿಮ್ಮ ಫ್ರೆಂಡಾರು ಆಗಿರ್ಬೋದು, ಆ್ಯಂಡ್ ಆಲ್ಸೋ ನಿಮ್ಮನ್ನು ಸೈಲೆಂಟಾಗಿ ನೋಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಒಂದು ಗ್ರೋತಿಂದ ಅವರ ಒಂದು ನಿದ್ದೆ ಹಾಳಾಗ್ತಾ ಇದೆ. ಲೈಕ್ ಇವಾಗ ರಾತ್ರಿ ಮಲ್ಕೊಂಡು ನೋಕಿ ನಾನು ಇವರಿಷ್ಟು ದುಡ್ಡು ಮಾಡ್ತಾ ಇದ್ದಾರೆ, ಇಷ್ಟು ಕಾಸು ಮಾಡ್ತಾ ಇದ್ದಾರೆ, ಇವ್ರು ಚಿನ್ನ ತೊಗೊಂಬಿಟ್ರು, ನಾನಿನ್ನ ಚಿನ್ನ ತೊಗೊಂಡಿಲ್ಲ, ಇವ್ರ ಮನೆಗೆ ಫ್ರಿಡ್ಜ್ ತಂದರು, ಇವ್ರ ಮನೆಗೆ ಸೋಫಾ ತಂದರು, ಇವ್ರ ಮನೆಗೆ ಟಿ ವಿ ತಂದರು, ಈ ರೀತಿ ಎಲ್ಲ ಕಾನ್ಸ್ಟೆಂಟ್ ಥಿಂಕ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ದಿಸ್ ಇಸ್ ಫನ್ನಿ, ಓಕೆನಾ, ಐ ನೋ, ಬಟ್ ಜನಗಳ ಹೊಟ್ಟೆ ಕಿಚ್ಚು ನೋಡಿ ಯಾವ ರೀತಿ ಇರುತ್ತೆ ಅಂತ. ನಾವು ಕಷ್ಟ ಪಡ್ಕೊಂಡು ನಾವು ದುಡ್ಕೊಂಡು ನಾವು ತೊಗೊಂಡ್ರು ಅದಕ್ಕೂ ಬೇರೆಯವ್ರು ಹೊಟ್ಟೆ ಕಿಚ್ಚು ಪಡ್ತಾರೆ ಅಂತಂದರೆ ಐ ಡೋಂಟ್ ನೋ ಇದಕ್ಕೆ ಏನು ಹೇಳಬೇಕು ಅಂತ. ಪ್ರತಿಯೊಬ್ಬರ ಲೈಫಲ್ಲಿ ಹಿಂಗೆ ಸುತ್ತಮುತ್ತ ಜನಗಳು ಇದ್ದೇ ಇರ್ತಾರೆ, ಬರೀ ಒಬ್ಬೊಬ್ಬರ ಲೈಫಲ್ಲಿ ಮಾತ್ರ ಅಲ್ಲ, ಎವ್ರಿಬಡೀಸ್ ಲೈಫ್, ಓಕೆನಾ. ಯಾರೊಬ್ರು ಈ ಥರ ಹುರ್ಕೊಳ್ಳೋರು ಇದ್ದೇ ಇರ್ತಾರೆ. ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅದಕ್ಕೂ ಹುರ್ಕೊಳ್ತಾರೆ, ನಿಮ್ಮ ಮದುವೆ ಆಯ್ತಾ ಅದಕ್ಕೂ ಹುರ್ಕೊಳ್ತಾರೆ, ನೀವು ಒಂದು ಹೊಸ ಗಾಡಿ ತೊಗೊಂಡ್ರೆ ಅದಕ್ಕೆ ಇನ್ನೂ ಹುರ್ಕೊಳ್ತಾರೆ, ಮನೆ ಕಟ್ಟಿದ್ರೆ ಅದಕ್ಕಂತ ಫುಲ್ ಬ್ಲಾಸ್ಟ್ ಆಗ್ತಾರೆ. ಈ ರೀತಿ ನಿಮ್ಮ ಒಂದು ಗ್ರೋತ್ ನೋಡಿ ಹೆಸರು ಪಡೋರು ಇದ್ದೇ ಇರ್ತಾರೆ. ಆ್ಯಂಡ್ ನಿಮಗೆ ಅದು ನಿಮ್ಮ ಒಂದು ಕ್ಲೋಸ್ ಫ್ರೆಂಡೇ ಆಗಿರ್ಬೋದು. ಐ ಆಮ್ ನಾಟ್ ಸಿಂಗ್ ಕ್ಲೋಸ್ ಫ್ರೆಂಡ್, ಬಟ್ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಜೊತೆನೇ ಇದ್ದಾರೆ. ಅವ್ರಿಗೆ ನಿಮ್ಮ ಒಂದು ಪ್ರತಿಯೊಂದು ಬೆಳವಣಿಗೆಯನ್ನು ಅವ್ರು ನೋಟಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಸಿಕ್ಕಾಬಟ್ಟಿ ಯೋಚಿಸ್ತಾರೆ. ನೆಕ್ಸ್ಟ್ ಇವ್ರು ಏನು ತೊಗೊಳ್ಬೋದು, ನೆಕ್ಸ್ಟ್ ಇವ್ರು ಏನು ಮಾಡ್ಬೋದು, ಓಕೆ ಇವ್ರ ಬಿಸ್ನೆಸ್ ಸಕ್ಸಸ್ ಆಗ್ತಾ ಇದೆ, ಇವ್ರ ಮೇಲೆ ಹೋಗ್ತಾ ಇದ್ದಾರೆ ಅನ್ನೋ ರೀತಿ. ನೀವು ತೊಗೊಂಡಾಗೆಲ್ಲ ಅವ್ರ ಹತ್ರ ಅದು ಇಲ್ಲ ಅನ್ನೋ ಥರ ಪಾಪ ಅವ್ರಿಗೆ ಬೇಜಾರಾಗ್ತಾ ಇದೆ. ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದು ಫೋನ್ ತೊಗೊಂಡ್ರಿ, ಆ ಫೋನು ಕಾಸ್ಟ್ಲಿ ಫೋನ್ ಆಗಿರತ್ತೆ, ಬಟ್ ಈ ಪರ್ಸನ್ ಹತ್ರ ಕಾಸ್ಟ್ಲಿ ಫೋನ್ ಇದೆ. ಅವಾಗ ಏನಾಗುತ್ತೆ, ಓಕೆ ಇವ್ರು ಇದನ್ನೆಲ್ಲ ತೊಗೊಳ್ತಾ ಇದ್ದಾರೆ, ನನಗೆ ತೊಗೊಳಕ್ಕಾಗ್ತಾ ಇಲ್ವಲ್ಲ, ಈ ರೀತಿ ಮೈಂಡ್ಸೆಟ್ ಬರ್ತಾ ಇದೆ. ಅವರ ಒಂದು ಕನೆಕ್ಷನ್ ಏನು. ಇಲ್ಲಿ ಒಂದು ಸ್ಟ್ರೇಂಜರ್ ಅಂತೂ ಖಂಡಿತವಾಗ್ಲೂ ಅಲ್ಲ, ಇದು ಇವ್ರ ಬಗ್ಗೆ ನೀವು ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀರಾ, ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಫ್ಯಾಮಿಲಿ ಮೆಂಬರ್ ಕೂಡ ಆಗಿರ್ಬೋದು. ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಏನಿದೆ ಅದು ಫ್ಯಾಮಿಲಿನ ಕೂಡ ಡಿನೋಟ್ ಮಾಡುತ್ತೆ. ಆದರೆ ಈ ಒಂದು ಪರ್ಸನ್ ನಿಮಗೆ ಮೊದಲು ಏನೋ ಹೆಲ್ಪ್ ಮಾಡಿದ್ದಾರೆ, ಓಕೆನಾ, ಇಲ್ಲ ನಿಮಗೆ ಸಪೋರ್ಟ್ ಮಾಡಿದ್ದಾರೆ, ಅದಂತೂ ಸತ್ಯ. ಅವರ ಕಡೆಯಿಂದ ನಿಮಗೆ ಚಿಕ್ಕ ಪುಟ್ಟದ ಹೆಲ್ಪ್ ಅಂತೂ ಸಿಕ್ಕಿದೆ. ಅದು ಫಿನಾನ್ಷಿಯಲ್ ಆಗಲಿ, ಅಥವಾ ಎಲ್ಲಿಗಾರು ಟ್ರಾವೆಲ್ ಮಾಡ್ಬೇಕಾರನ್ನಾರಾಗಲಿ, ಅಥವಾ ಯಾವ್ದಾದ್ರು ಒಂದು ದೇವ್ರ ಕಾರ್ಯಗಳಲ್ಲಾಗಲಿ, ಯಾವುದೋ ಒಂದು ರೀತಿ ಅದು ನಿಮಗೆ ಗೊತ್ತಿರಬೇಕು ಆ ಪರ್ಸನ್ ಕಡೆಯಿಂದ ನಿಮಗೆ ಏನು ಹೆಲ್ಪ್ ಸಿಕ್ಕಿದೆ, ಅಥವಾ ಏನು ಸಪೋರ್ಟ್ ಮಾಡಿದ್ದಾರೆ ಅಂತ. ಅಥವಾ ನಿಮ್ಮ ಫ್ಯಾಮ್ಲಿಗೆ ನಿಮ್ಮ ಲವ್ ಬಗ್ಗೆ ತಿಳಿಸುವಾಗಲಿ ಏನೋ ಒಂದು ಇವ್ರ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆ, ನಿಮಗೆ ಏನೋ ಒಂದು ಹೆಲ್ಪ್ ಮಾಡಿದ್ದಾರೆ, ಓಕೆನಾ. ಸೊ ಇವಾಗ ಏನಾಗ್ತಿದೆ ಅಂತಂದರೆ, ಓಕೆ ನೀವಿವಾಗ ಅವ್ರಿಗಿಂತ ಮೇಲಿದ್ದೀರಾ, ನಾನೇ ಹೆಲ್ಪ್ ಮಾಡಿ ನಾನೇ ಇಷ್ಟೆಲ್ಲ ಸಹಾಯ ಮಾಡಿ ಇವಾಗ ನನಗಿಂತ ಮೇಲಿದ್ದಾರಲ್ಲ ಅನ್ನೋ ಒಂದು ಯೋಚನೆ. ಗೈಸ್ ಏನು ಗೊತ್ತಾ, ಇದು ಯಾಕೋ ನನ್ನ ಲೈಫ್ಗೂ ಸಿಕ್ಕಾಬಟ್ಟೆ ರೆಸೊನೇಟ್ ಆಗ್ತಾ ಇದೆ. ಟು ಬಿ ಹಾನೆಸ್ಟ್ ನನಗಿದು ರೆಸೊನೇಟ್ ಸಿಕ್ಕಾಬಟ್ಟೆ ರೆಸೊನೇಟ್ ಆಗ್ತಾ ಇದೆ. ಓಕೆ ದಿಸ್ ಈಸ್ ನೈಸ್. ಸ್ವಲ್ಪ ಇವಾಗ ಈ ಒಂದು ಕನೆಕ್ಷನಲ್ಲಿ ಪವರ್ ಶಿಫ್ಟ್ ಆಗಿದೆ. ಅಂತಂದರೆ ಮೊದಲು ಇದ್ದಂಗೆ ಅವ್ರು ಹುರ್ಕೊಂಡೇನೆ ಮೊದಲು ಇದ್ದ ಥರ ಕ್ಲೋಸ್ನೆಸ್ ಇವಾಗ ನಿಮ್ಮ ಜೊತೆ ಇಲ್ಲ. ಓಕೆ ದಿಸ್ ಇಸ್ 100% ರೆಸೊನೇಟಿಂಗ್ ಟು ಮಿ. ಇಲ್ಲಿವರೆಗೂ ಏನಿತ್ತು ಇವೆರಡು ಏನು ನಾನು ರಿವೀಲ್ ಮಾಡಿದೆ ಸಿಚುವೇಶನ್ ನನಗೆ ರೆಸೊನೇಟ್ ಆಗ್ತಾ ಇದೆ ಗೈಸ್, ನನಗೆ ರೆಸೊನೇಟ್ ಆಗ್ತಾ ಇದೆ. ನಾನು ನಿಮಗೆ ಅಂತ ರೆಡಿ ಮಾಡೋಕ್ಕೆ ಬಂದೆ, ಬಟ್ ನನಗೆ ರೆಸೊನೇಟ್ ಆಗ್ತಿದೆ. ನಾನು ಹ್ಯಾಪಿ ನಾನು ತಿಳ್ಕೊಳ್ಳೋದಕ್ಕೆ, ಓಕೆನಾ. ಸೊ ನೀವು ಅವರಿಂದ ಹೆಲ್ಪ್ ತಗೊಂಡು ಇವಾಗ ನೀವು ಅವ್ರಿಗಿಂತ ಮೇಲಿದ್ದೀರಾ, ನೀವು ಅವ್ರಿಗಿಂತ ಚೆನ್ನಾಗಿದ್ದೀರಾ, ನಿಮಗೆ ಒಳ್ಳೆ ಕರಿಯರ್ ಇದೆ, ನಿಮಗೆ ಒಳ್ಳೆ ಜಾಬ್ ಇದೆ, ಒಟ್ಟಲ್ಲಿ ಅವ್ರಿಗಿಂತ ಒಂದು ಬೆಟರ್ ವರ್ಷನಲ್ಲಿ ನೀವು ಇದ್ದೀರಾ ಅನ್ನೋದಕ್ಕೆ ಇವರು ಹುಡ್ಕೊಂಡು ಸಾಯ್ತಾ ಇದ್ದಾರೆ, ಜಲಸ್ ಆಗಿದ್ದಾರೆ. ನಿಮ್ಮ ಅಕ್ಕಪಕ್ಕದ ಮನೆಯವರು ಆಗಿರ್ಬೋದು, ಅಫ್ಕೋರ್ಸ್ ಪ್ರತಿಯೊಬ್ಬರು ಕೂಡ ಅಕ್ಕಪಕ್ಕದ ಮನೆಯವ್ರ ಹತ್ರ ಹೆಲ್ಪ್ ತಗೊಂಡಿರ್ತಾರೆ. ಯಾವ್ದಾದ್ರು ಒಂದು ರೀತಿ ಮೋಸ್ಟ್ಲಿ ಒಂದು ಲೋಟ ಸಕ್ಕರೆ ಅನ್ನೋ ಒಂದು ಲೋಟ ಯಾವುದೋ ಒಂದು ಈ ಥರ ಚಿಕ್ಕ ಪುಟ್ಟ ಸಪೋರ್ಟು ಬರುತ್ತೆ ಗೈಸ್. ಅವ್ರು ಏನು ಅಂದ್ಕೊಬಿಟ್ಟಿರ್ತಾರೆ ಅಂತಂದರೆ ನಾವೇ ಏನೋ ಅವರೇ ನಮ್ಮ ಮನೆ ಎಲ್ಲ ಸಾಕ್ಬಿಟ್ಟಿದ್ದಾರೆ ಅನ್ನೋ ರೀತಿ ಫೀಲ್ ಇರುತ್ತೆ ಕೆಲವರಿಗೆ. ನಾನು ಅವರಿಗೆ ಸಕ್ಕರೆ ಕೊಟ್ಟಿದ್ದೆ, ಅಕ್ಕಿ ಕೊಟ್ಟಿದ್ದೆ, ಬೇಳೆ ಕೊಟ್ಟಿದ್ದೆ, ಈ ರೀತಿ ಚಿಕ್ಕ ಪುಟ್ಟ ಒಂದೊಂದು ಲೋಟ ಎಕ್ಸ್ಚೇಂಜ್ಗೋಸ್ಕರ ತುಂಬ ದೊಡ್ಡದಾಗಿ ಮಾತಾಡ್ತಾರೆ. ಇದು ನನಗಾಗಿಲ್ಲ, ನಾನು ಹೇಳ್ತಾ ಇರೋದು ಕೇಳಿಸ್ಕೊಂಡ್ರೆ ನಾನು ಹೇಳ್ತಾ ಇರೋದು. ಬಟ್ ಫಿನಾನ್ಷಿಯಲ್ ಸಪೋರ್ಟ್ ತೊಗೊಂಡಿದ್ರೆ ಅದು ಕೂಡ ಆಗುತ್ತೆ. ಎವ್ರಿಬಡಿ ಲೈಕ್ ಟೇಕ್ಸ್ ದಟ್ ಅಲ್ವಾ. ಎಲ್ಲರೂ ಕೂಡ ಒಂದು ಫಿನಾನ್ಷಿಯಲ್ ಸಪೋರ್ಟ್ ಒಬ್ಬರಿಲ್ಲ ಅಂದರೆ ಒಬ್ಬರಿಂದ ತೊಗೊಂಡಿರ್ತಾರೆ ಕೆಲವೊಂದು ಸತಿ, ಕೆಲವೊಂದು ಸಿಚುವೇಷನಲ್ಲಿ ಇಟ್ ಹ್ಯಾಪನ್ಸ್. ಸೊ ಅದು ಕೂಡ ಆಗಿರುತ್ತೆ. ಅವ್ರು ಏನಕ್ಕೆ ಜಲಸ್ ಆಗಿದ್ದಾರೆ, ದಿಸ್ ಈಸ್ ವೆರಿ ನೈಸ್. ಯಾಕೆ ಅಂತಂದರೆ
ನಿಮಗೆ ಇವಾಗ ಒಂದು ಪವರ್ ಇದೆ, ನಿಮಗೊಂದು ಕಂಟ್ರೋಲ್ ಇದೆ, ನಿಮ್ಮ ಲೈಫ್ ಮೇಲೆ ನೀವು ಕಂಟ್ರೋಲ್ ಇದೆ. ಫಸ್ಟು ಅಕಸ್ಮಾತ್ ಆ ಪರ್ಸನ್ ಏನಾದ್ರು ಸ್ವಲ್ಪ ಕಂಟ್ರೋಲ್ ಮಾಡಿದರೆ ಅಂತಂದರೆ ಅವ್ರಿಗೆ ಇಲ್ಲ ನಿಮ್ಮ ಲೈಫ್ ಔಟ್ ಆಫ್ ಕಂಟ್ರೋಲ್ ಆಗಿತ್ತು, ಮೇ ಬಿ ಫಿನಾನ್ಸಿಂದ ನಿಮಗೆ ಏನು ತಗೊಳಕ್ಕೆ ಹೋಗ್ತಾ ಇಲ್ಲ, ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ, ಯು ಹ್ಯಾವ್ ಟು ಡಿಪೆಂಡ್ ಆನ್ ಅದರ್ಸ್, ನೀವು ನಿಮ್ಮ ತಾಯಿ ಮೇಲೇನೋ ತಂದೆ ಮೇಲೇನೋ ಇಲ್ಲ ಫ್ರೆಂಡ್ಸ್ ಮೇಲೇನೋ ಡಿಪೆಂಡ್ ಆಗಿದ್ದು ಈ ರೀತಿ ಎಲ್ಲ ಇದ್ದರೆ ಇವಾಗ ನಿಮಗೆ ಅದು ಕಂಟ್ರೋಲ್ ಇದೆ, ಒಂದು ಕಾನ್ಫಿಡೆನ್ಸ್ ಇದೆ, ಒಂದು ಪವರ್ ಅನ್ನೋದು ಮೇಜರ್ ಆಗಿದೆ. ಒಂದು ಫಿನಾನ್ಷಿಯಲ್ ಪವರ್ ನಂಗೆ ಸ್ಪೆಷಲಿ ಕಾಣಿಸಿದ್ರೆ ಫಿನಾನ್ಷಿಯಲ್ ಪವರ್. ಓಕೆನಾ, ಇದರಿಂದ ಅವ್ರಿಗೆ ಹೊಟ್ಟೆ ಹೊರ್ಕೋತಾ ಇದ್ದಾರೆ. ನಿಮಗೆ ಯಾರಿಂದನೂ ವ್ಯಾಲಿಡೇಷನ್ ಬೇಕಾಗಿಲ್ಲ ಅಂತಂದರೆ, ನೀವು ಏನಾದ್ರು ಒಂದು ತೊಗೊಳ್ಬೇಕು ಅಂತಾರೆ ನೀವು ಯಾರ ಪರ್ಮಿಷನ್ನು ಕೇಳಬೇಕಾಗಿಲ್ಲ, ನೀವು ದುಡಿತೀರಾ, ನೀವು ತೊಗೊಳ್ತೀರಾ. ಆ್ಯಂಡ್ ಇದು ಅವ್ರಿಗೆ ಸಹಿಸೋಕ್ಕಾಗ್ತಾ ಇಲ್ಲ, ಇದವ್ರಿಗೆ ತುಂಬ ಇಂಟಿಮಿಡೇಟ್ ಮಾಡ್ತಾ ಇದೆ. ಅವ್ರಿಗೆ ನಿಮ್ಮ ಮೇಲೆ ಅದೊಂದು ಪವರ್ ಕಳ್ಕೊಂಡೆ. ಫಸ್ಟ್ ಏನು ಮಾಡೋರು, ಇವಾಗ ನೀವು ಸ್ವಲ್ಪ ಫಿನಾನ್ಷಿಯಲ್ ಲಾಸ್ ಆಗಿದ್ರೆ, ಸ್ವಲ್ಪ ಪ್ರಾಬ್ಲಮಲ್ಲಿ ಇದ್ರಿ ಅಂತಾಗ ನೀವು ಅಫ್ಕೋರ್ಸ್ ಗೈಡೆನ್ಸ್ ತೊಗೊಳ್ತೀರಾ ಅಲ್ವಾ. ಇಲ್ಲ ಎಲ್ಲ ಡಿಸ್ಕಸ್ ಮಾಡಬೇಕಾದ್ರೆ ಮಚ ನಾನು ಹತ್ರ ಹಿಂಗೇನೋ ಒಂದು ತೊಗೊಳ್ಬೇಕು ಅಂತ ಇದ್ದೀನಿ, ಮಚ್ಚ ಹಿಂಗೆ ಮಾಡಬೇಕು ಅಂತ ಇದ್ದೀನಿ ಅಂದಾಗ ಅವಾಗ ಅವ್ರು ಏನು ಮಾಡೋರು, ಬೇಡ ಮಚ್ಚ ಸುಮ್ಮನಿರು, ನಿನ್ನ ಹತ್ರ ಇವಾಗ ದುಡ್ಡು ಬೇರೆ ಇಲ್ಲ, ನಿನ್ನ ಹತ್ರ ಪವರ್ ಇಲ್ಲ, ಏನಕ್ಕೆ ಸುಮ್ಮನೆ ರೆಸ್ಟ್ ತೊಗೊಳ್ತೀಯಾ, ಈ ರೀತಿ ಮ್ಯಾನ್ಪ್ಯುಲೇಟ್ ಮಾಡೋರು. ಆದರೆ ಇವಾಗ ನಿಮಗೆ ವ್ಯಾಲಿಡೇಷನ್ ಬೇಡ, ಯಾಕಂದರೆ ನಿಮ್ಮ ಹತ್ರ ಏನೇನು ಬೇಕು ಪ್ರತಿಯೊಂದು ಇದೆ. ಇವಾಗ ನೀವು ಅವ್ರ ಹತ್ರ ಕೇಳೋದಿಲ್ಲ, ನೀವು ಕೇಳಿದ್ರೂ ಕೂಡ ಅವ್ರಿಗೆ ಇವಾಗ ಹೇಳೋದಕ್ಕೆ ಉತ್ತರ ಇಲ್ಲ. ನಿಂಗೆ ಏನು ಬೇಕು ನೀವು ತಗೋ ಅಂತಾರೆ. ಇದು ಇವಾಗ ಹುರ್ಕೋತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಇವಾಗ ನಿಮಗೆ ಅಟ್ ಪ್ರೆಸೆಂಟಲ್ಲಿ ಈ ಬೇರೆ ಬೇರೆ ಜನಗಳು ಏನು ನೋಡ್ತಾ ಇದ್ರಲ್ಲ, ಫಸ್ಟು ನೀವು ಸಿಕ್ಕಾಬಟ್ಟೆ ನೆಗೆಟಿವ್ ಆಗಿದ್ದು ಅಥವಾ ನೀವು ಏನು ಕಾಣಿಸ್ಕೊಳ್ತಾ ಇರಲಿಲ್ಲ ಅಂದರೆ, ಇವಾಗ ಜನಗಳ ಕಣ್ಣಲ್ಲಿ ನೀವು ಬೇರೆ ರೀತಿಯೇ ಕಾಣಿಸ್ತಾ ಇದ್ದೀರಾ, ಸ್ವಲ್ಪ ಹೈಲೈಟ್ ಆಗಿದ್ದೀರಾ. ನಿಮ್ಮ ಒಂದು ಇಂಡಿಪೆಂಡೆನ್ಸ್ ತುಂಬ ಟ್ರಿಗರ್ ಮಾಡ್ತಾಯಿದೆ, ಅವರ ಈಗೋನ ಟ್ರಿಗರ್ ಮಾಡ್ತಾ ಇದೆ. ಓಕೆನಾ, ಇವಾಗ ಬೇರೆ ಜನಗಳು ನೋಡೋ ರೀತಿ, ಜನಗಳು ನಿಮಗೆ ರೆಸ್ಪೆಕ್ಟ್ ಕೊಡೋ ರೀತಿ ಚೇಂಜಸ್ ಆಗಿದೆ. ಮೇ ಬಿ ನನಗಿಲ್ಲಿ ಗೋಲ್ಡ್ ಕೂಡ ಕಾಣಿಸ್ತದೆ. ನೀವು ಏನೋ ಒಂದು ಗೋಲ್ಡ್ ಆರ್ನಮೆಂಟ್ ಬೈ ಮಾಡಿದ್ದೀರಾ, ಏನೋ ಒಂದು ಹಾಕಿದ್ದೀರಾ ರೀಸೆಂಟಾಗಿ, ಮೇ ಬಿ ಚೈನ್ ಇರ್ಬೋದು, ಇಲ್ಲ ಬ್ಯಾಂಗಲ್ ಇರ್ಬೋದು, ಇಲ್ಲ ಬ್ರೇಸ್ಲೆಟ್ ಇರ್ಬೋದು, ಇಲ್ಲ ರಿಂಗ್ ಇರ್ಬೋದು, ಏನೊಂದು ಈ ಥರ ಎದ್ದು ಕಾಣೋದನ್ನ ವೇರ್ ಮಾಡಿದ್ದೀರಾ. ಓಕೆನಾ ಗೈಸ್, ಒಂದು ನಿಮಿಷ ತಡ್ರಿ. ಸೊ ಇದೆಲ್ಲ ಇವ್ರಿಗೆ ಉರಿತಾ ಇದೆ ನಿಮ್ಮ ಒಂದು ಸಕ್ಸಸ್ಸಿಂದ. ಬೇಸಿಕಲಿ ಇದಕ್ಕೆ ನೀವು ಕಾರ್ ತೊಗೊಂಡಿರ್ಬೋದು, ಏನೋ ಒಂದು ಎಲ್ಲರ ಕಣ್ಣಿಗೂ ಕಾಣಿಸೋವಂಥದ್ದು, ನೀವು ಹೋದರೆ ಬಂದರೆ ಎಲ್ಲರಿಗೂ ಅದು ಕಾಣಿಸುತ್ತೆ. ಅದು ನಿಮ್ಮ ಒಂದು ಜ್ಯುವೆಲ್ರಿ ಆಗಿರಲಿ, ಫೋನ್ ಆಗಿರಲಿ, ವೆಹಿಕಲ್ ಆಗಿರಲಿ, ಏನೋ ಒಂದು ತೊಗೊಂಡಿದ್ದೀರಾ, ಅದು ನಿಮಗೆ ಗೊತ್ತಿರುತ್ತೆ ಏನು ತೊಗೊಂಡಿದ್ದೀರಾ ಅಂತ. ಅವ್ರು ನಿಮ್ಮ ಸುತ್ತಮುತ್ತ ಹೇಗೆ ಆ್ಯಕ್ಟ್ ಮಾಡ್ತಾರೆ, ನಿಮ್ಮ ಮುಂದೆ ಸ್ವಲ್ಪ ಡಿಫ್ರೆಂಟಾಗಿ, ಡಿಟ್ಯಾಚ್ಡ್ ಆಗಿ, ಅಥವಾ ಸ್ವಲ್ಪ ಸ್ಲೈಟ್ ಒಂಥರ ಸ್ಟ್ರಿಕ್ಟ್ ಅನ್ನೋ ರೀತಿ ಬಿಹೇವ್ ಮಾಡ್ತಾರೆ ಇವರು. ಅವರ ಒಂದು ಜಲಸ್ ಏನಿದೆ ಅಲ್ಲ, ಅವರ ಒಂದು ಹೊಟ್ಟೆ ಕಿಚ್ಚೇನಿದೆ, ಇವರು ಓಪನ್ ಆಗಿ ಶೋ ಮಾಡಲ್ಲ. ಆದರೆ ಅವ್ರು ನೀವೇನಾದ್ರು ಹೇಳಿದ್ರೆ ಅದನ್ನು ಒಪ್ಕೊಳ್ಳೋದು ಇಲ್ಲ. ಇವಾಗ ಏನೋ ಒಂದು ಡಿಸ್ಕಷನ್ ನಡೀತಾ ಇರುತ್ತೆ, ನೀವು ಅದನ್ನ ಹೇಳ್ತೀರಾ, ಅವ್ರು ಅದನ್ನ ಒಪ್ಕೊಳ್ಳಲ್ಲ, ದೇ ವಿಲ್ ಡಿಸ್ಅಗ್ರಿ. ದಟ್ಸ್ ಟ್ರೂ. ನಿಮ್ಮ ಒಂದು ಚಾಯ್ಸ್ನ ಕ್ವೆಶನ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ನಿಮ್ಮ ಒಂದು ವ್ಯಾಲ್ಯೂಸ್ನ ಅವ್ರು ಫಾಲೋ ಮಾಡಲ್ಲ. ಇಬ್ಬರು ಒಂದೇ ರೀತಿ ನಾವು ಥಿಂಕ್ ಮಾಡಲ್ಲ, ಇಬ್ಬರು ಒಂದೇ ರೀತಿ ಯೋಚನೆ ಮಾಡಲ್ಲ ಅನ್ನೋದು ಅವರು ತೋರಿಸ್ತಾರೆ. ಅವರ ಒಂದು ಎನರ್ಜಿಲಿ ಸ್ವಲ್ಪ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ನೀವು ಏನು ಹೇಳಿದ್ರು ಅದಕ್ಕೆ ಬರೀ ಉಲ್ಟಾನೇ ಮಾತಾಡ್ತಾರೆ. ನೀವು ಏನು ಸರಿಯಾಗಿದ್ರು ಅದಕ್ಕೆ ಬರೀ ಅವ್ರು ರಾಂಗೇ ಆನ್ಸರ್ ಕೊಡ್ತಾರೆ, ಇಲ್ಲ ರಾಂಗಾಗಿ ಇದು ಮಾಡ್ತಾರೆ, ಚೇಂಜ್ ಮಾಡ್ತಾರೆ ಟಾಪಿಕ್ನ. ಸೊ ಈ ರೀತಿ ಅವರು ನಿಮ್ಮ ಜೊತೆ ಬಿಹೇವ್ ಮಾಡ್ತಾ ಇದ್ದಾರೆ. ಓಕೆನಾ, ಬರೀ ಉಲ್ಟಾ ನಿಮ್ಮ ಮುಂದೆ ತೋರಿಸ್ಕೊಳ್ಳೋದು ಮಾತ್ರ ಫುಲ್ ಸ್ಟ್ರಿಕ್ಟಾಗಿ, ಓಕೆ ನಂಗೆ ಆ ಥರ ಎಲ್ಲ ಏನು ಫೀಲಿಂಗ್ ಇಲ್ಲ ಅಂತ. ಬಟ್ ಅವರೊಂದು ಬಿಹೇವಿಯರ್ ನಿಮಗೆ ಇದ್ರಲ್ಲಿ ನೋಟಿಸ್ ಮಾಡ್ಬೋದು. ನೀವು ಏನು ಹೇಳಿದ್ರು ಕೂಡ ಉಲ್ಟಾ ಮಾತಾಡೋದು, ಉಲ್ಟಾ ಎಲ್ಲ ಇದು ಮಾಡೋದು. ಓಕೆನಾ, ಡಿಸ್ಅಗ್ರಿಮೆಂಟ್ ಕಾಣಿಸ್ತದೆ. ನಿಮ್ಮಿಂದ ಏನು ಮಾಡ್ತಾ ಇದ್ದಾರೆ ಅವರು ನಿಮ್ಮನ್ನು ನೋಡ್ತಾ ಇದ್ದಾರೆ, ಕನ್ಸಿಸ್ಟೆಂಟಾಗಿ ನೋಡ್ತಾ ಇದ್ದಾರೆ. ನಿಮ್ಮ ಜೊತೆ ಓಪನ್ ಆಗಿ ಶೋ ಮಾಡಲಿಲ್ಲ ಅಂದ್ರೂ ಕೂಡ ಸಿಕ್ಕಾಬಟ್ಟೆ ನೋಡ್ತಾ ಇದ್ದಾರೆ. ಒಂದು ಪರ್ಸನ್ ಏನಿದ್ದಾರೆ ಅಲ್ವಾ, ಅವ್ರು ನಿಮ್ಮ ಬಗ್ಗೆ ಜೋರಾಗಿ ಗಾಸಿಪ್ ಮಾಡಲ್ಲ, ಅಂತಂದರೆ ಎಲ್ಲರ ಜೊತೆ ಗಾಸಿಪ್ ಮಾಡಲ್ಲ. ಆದರೆ ನಿಮ್ಮ ಒಂದು ಪ್ರೋಗ್ರೆಸ್ ಇದೆಯಲ್ಲ ಅದ್ರ ಬಗ್ಗೆ ಟ್ಯಾಪ್ಸ್ ಇಟ್ಟಿದ್ದಾರೆ ಇವರು. ಹೆಂಗೆ ಅಂತಾರೆ, ಒಂದು ಲೆಕ್ಕಾಚಾರ ಅದೊಂದು ಇಟ್ಕೊಂಡಿದ್ದಾರೆ, ಏನು ಪ್ರೋಗ್ರೆಸ್ ಆಯಿತು, ಹೆಂಗೆ ಪ್ರೋಗ್ರೆಸ್ ಆದ್ರಿ ಅಂತ. ಅವರ ಒಂದು ಗ್ರೋತ್ನ ನಿಮ್ಮ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮನ್ನು ಕ್ಯಾಚಪ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ನಿಮ್ಮ ಲೆವೆಲಿಗೆ ಬರೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಆದರೆ ನಿಮ್ಮ ವ್ಯವಹಾರ ಬೇರೆ, ಅವರ ವ್ಯವಹಾರ ಬೇರೆ, ನಿಮ್ಮ ಗ್ರೋತ್ ಬೇರೆ, ಅವರ ಗ್ರೋತ್ ಬೇರೆ. ಅದು ಅವ್ರಿಗೆ ತಲೆಗೆ ಹೋಗ್ತಾ ಇಲ್ಲ. ನೀವು ಕಷ್ಟಪಟ್ಟು ದುಡಿತಾ ಇದ್ದೀರಾ. ಆ ಪರ್ಸನ್ಗೆ ಮೇ ಬಿ ಅವರ ತಂದೆ ಕಡೆಯಿಂದನೋ ತಾಯಿ ಕಡೆಯಿಂದನೋ ಎಲ್ಲೋ ಈಸಿಯಾಗಿ ಸಿಕ್ಕಿದೆ. ಬಟ್ ನೀವು ಇಂಡಿಪೆಂಡೆಂಟಾಗಿ ನಿಮ್ಮ ಕಾಲ ಮೇಲೆ ನೀವು ನಿಂತಿದ್ದೀರಾ. ಇವರು ತುಂಬ ಸ್ಲೋ ಆಗಿ ಅಬ್ಸರ್ವ್ ಮಾಡ್ತಿದ್ದಾರೆ, ಇಂಪಲ್ಸಿವ್ ಆಗಿಲ್ಲ, ಬಟ್ ತುಂಬ ನೀಟಾಗಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಓಕೆ, ನೀವು ಏನಾರು ಇವತ್ತೇನಾರು ಒಂದು ಡ್ರೆಸ್ ಹಾಕಿದ್ರ, ನೀನು ನೆಕ್ಸ್ಟ್ ವೀಕಲ್ಲಿ ತೊಗೊಂಡ್ರೆ ನನ್ನ ಹತ್ರನೂ ಇದೇ ಥರ ಡ್ರೆಸ್ ಇತ್ತು, ಇಲ್ಲ ನೀವೇನಾರು ತೊಗೊಂಡ್ರೆ ನನ್ನ ಹತ್ರನೂ ಇದೇ ಥರ ಇತ್ತು. ಈ ರೀತಿ ಬಿಹೇವಿಯರ್ ಕೂಡ ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಆ್ಯಂಡ್ ಆಲ್ಸೋ ನಿಮ್ಮ ಹಿಂದೆ ಕೂಡ ಹೋಗ್ಬಿಟ್ಟು ಹೇಳ್ಬೋದು,
ಅವ್ಳು ತೊಗೊಂಡಿದ್ದಾಳೆ ಗೊತ್ತಾ, ಇಲ್ಲ ಅವ್ನು ತೊಗೊಂಡಿದ್ದಾನೆ ಗೊತ್ತಾ, ಅದು ನನ್ನ ಹತ್ರ ಇತ್ತು, ನನ್ನನ್ನು ನೋಡಿ ತೊಗೊಂಡಿರೋದು. ಬಟ್ ಇನ್ಫ್ಯಾಕ್ಟ್ ಇವರು ನಿಮ್ಮನ್ನ ನೋಡಿ ತೊಗೊಂಡಿರ್ತಾರೆ, ಬಟ್ ಬೇರೆಯವ್ರ ಕೈಲಿ ಹೇಳೋದು ಈ ರೀತಿ ಹೇಳಿರ್ತಾರೆ. ಸೊ ಈ ರೀತಿ ಎಲ್ಲ ನಡೀತಾ ಇದೆ. ನಿಮ್ಮ ಒಂದು ಪ್ರೋಗ್ರೆಸ್ ಬಗ್ಗೆ, ಎಸ್ಪೆಷಲಿ ನಿಮ್ಮ ಒಂದು ಬೆಳವಣಿಗೆ ಬಗ್ಗೆ ಸಿಕ್ಕಾಬಟ್ಟೆ ಯೋಚಿಸ್ತಾ ಇದ್ದಾರೆ, ಸಿಕ್ಕಾಬಟ್ಟೆ ನೋಟಿಸ್ ಕೂಡ ಮಾಡ್ತಾ ಇದ್ದಾರೆ. ನೀವೇನು ಮಾಡಬೇಕು, ನೀವು ಇವ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಂಬಾರ್ದು. ನೀವು ನಿಮ್ಮ ಪಾಡಿ ನೀವು ನಿಮ್ಮ ಒಂದು ಮುಂದಿನ ಜೀವನ ಏನಿದೆ ಅದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಿ. ನಿಮ್ಮನ್ನು ನೀವು ಸ್ಟ್ರಿಂಕ್ ಮಾಡ್ಕೊಳ್ಬೇಕಿದೆ, ನೀವು ಹಿಂತಿರುಗಿ ನೋಡಲೇಬೇಡಿ. ನಿಮ್ಮ ಒಂದು ಎಕ್ಸ್ಪ್ಯಾನ್ಷನ್ ಏನಿದೆ, ನಿಮ್ಮ ಒಂದು ಬೆಳವಣಿಗೆ ಏನಿದೆ ಅದು ಆಲ್ರೆಡಿ ಆಗ್ತಾ ಇದೆ. ನಿಮಗೆ ಒಂದು ದೊಡ್ಡ ಜೀವನಕ್ಕೋಸ್ಕರ ಯೂನಿವರ್ಸ್ ನಿಮ್ಮನ್ನ ಪುಷ್ ಮಾಡ್ತಾ ಇದ್ದಾರೆ. ಲೈಕ್ ಯು ಆರ್ ಬೀಯಿಂಗ್ ಗೈಡೆಡ್ ಟು ಮೂವ್ ಟುವರ್ಡ್ಸ್ ಬಿಗ್ಗರ್ ಥಿಂಗ್ಸ್. ಮತ್ತೆ ಹೇಳ್ತೀನಿ, ಏನೋ ಒಂದು ನಿಮ್ಮ ಜೀವನದಲ್ಲಿ ಇನ್ನೂ ದೊಡ್ಡದಾಗಕ್ಕಿದೆ ಟು ಹ್ಯಾವ್ ದಟ್ ಸಕ್ಸಸ್. ಓಕೆನಾ? ಅವರನ್ನ ಹಿಂದೆನೇ ಬಿಟ್ಬಿಡಿ. ನಿಮ್ಮ ಒಂದು ಫ್ಯೂಚರ್ ನಿಮ್ಮನ್ನ ಕರೀತಾ ಇದೆ. ಅವ್ರಿಗೆ ನಿಮ್ಮ ಕಂಡ್ರೆ ಇಷ್ಟ ಇಲ್ವಾ, ಬಿಟ್ಟಾಕ್ಬಿಡಿ. ಅವ್ರು ನಿಮ್ಮ ಗ್ರೋತ್ನ ಸಪೋರ್ಟ್ ಮಾಡ್ತಿಲ್ಲ, ಬಿಟ್ಟಾಕ್ಬಿಡಿ, ನೆಗ್ಲೆಕ್ಟ್ ಮಾಡಿ. ನಿಮ್ಮ ಜೀವನ ನೀವು ನೋಡಿಕೊಂಡು ಮುಂದಕ್ಕೆ ಹೋಗಿ. ಯಾರು ನಮ್ಮ ಜೊತೆ ಬರಲ್ಲ. ನಾವು ಅವ್ರ ಕೈ ಅಡಿ ಕಾಲಡಿ ಇದ್ದೀವಿ ಅಂತಂದ್ರೆ ಮಾತ್ರ ಜನಗಳಿಗೆ ಇಷ್ಟಪಡ್ತಾರೆ, ಬಿಟ್ಟರೆ ನಾವು ಸಕ್ಸಸ್ಫುಲ್ ಆಗ್ತಾ ಇದ್ದೀವಿ, ನಾವು ಬೆಳೀತಾ ಇದ್ದೀವಿ ಅಂತಂದರೆ ಯಾರು ಅವ್ರ ಅಪ್ಪನಾನೇ ಇಷ್ಟಪಡಲ್ಲ. ಆಯ್ತು, ಅವ್ರಿಗಿಂತ ಏನೋ ಒಂದು ಒಳ್ಳೆ ತೊಗೊಳ್ತಿದ್ದೀವಿ ಅಂದ್ರೂ ಕೂಡ ಯಾರೂ ಇಷ್ಟಪಡಲ್ಲ. ಅದು ನಮ್ಮ ತಲೆಯಲ್ಲಿರಬೇಕು. ಸೊ ಅದನ್ನೆಲ್ಲ ಬಿಟ್ಬಿಟ್ಟು ಹೆಲ್ಪ್ ಮಾಡಿದ್ದಾರೆ, ಗ್ರೇಟ್ಫುಲ್ ಆಗಿರಿ, ಅದನ್ನ ಅಲ್ಲಿಗೆ ಬಿಡಿ, ಮುಂದಕ್ಕೆ ಹೋಗಿ. ಓಕೆನಾ? ಯೂನಿವರ್ಸ್ ಅವ್ರನ್ನ ಕಳಿಸಿರೋ ಸಿಚುವೇಶನ್ಗೆ ಡನ್, ಬಿ ಗ್ರೇಟ್ಫುಲ್ ಫಾರ್ ದಟ್, ಅದನ್ನ ಮರಿಬೇಡಿ. ಆದರೆ ಅದನ್ನೇ ಇಟ್ಕೊಂಡು, ಆ ಪರ್ಸನ್ನೇ ಇಟ್ಕೊಂಡು ಕ್ಯಾರಿ ಮಾಡೋದ್ರಿಂದ ನಿಮ್ಮ ಗ್ರೋತ್ಗೆ ಎಫೆಕ್ಟ್ ಆಗುತ್ತೆ. ಓಕೆನಾ? ಅವರು ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದಾರಾ? ಎಸ್ 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 ಫೋಕಸ್ ಮಾಡ್ತಾ ಇದ್ದಾರೆ, ನೋಟಿಸ್ ಮಾಡ್ತಾ ಇದ್ದಾರೆ. ಬಟ್ ಆ್ಯಕ್ಟಿವ್ ಆಗಿ ಅವ್ರು ನಿಮ್ಮನ್ನ ಲೈಕ್ ಮಾಡ್ತಾ ಇಲ್ಲ, ಅಥವಾ ಎಂಗೇಜ್ ಆಗಿಲ್ಲ ನಿಮ್ಮ ಒಂದು ಪೋಸ್ಟ್. ಅಥವಾ ನೀವು ಏನೊಂದು ಪೋಸ್ಟ್ ಹಾಕಿದ ತಕ್ಷಣ ಸಡನ್ನಾಗಿ ಲೈಕ್ ಮಾಡೋದು, ನೋಡಿದ್ರು ಕೂಡ ನೋಡ್ದಲ್ಲೇ ಇರೋರು ಥರ ಇರ್ತಾರೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೆಲ್ಲ ಆ್ಯಕ್ಟಿವ್ ಆಗಿಲ್ಲ, ನಾನು ಆನ್ಲೈನ್ ಬರೋದೇ ಕಡಿಮೆ, ಈ ರೀತಿ ಎಲ್ಲ ಡೌಗಳು ಕಚ್ತಾ ಇದ್ದಾರೆ. ಅದನ್ನ ನಂಬೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಅವ್ರು ನೋಡಿದ್ರು ನೋಡಿರೋ ಥರ ಇದ್ದಾರೆ. ಓಕೆನಾ? ಅಂತಂದರೆ ಏನೇ ಪೋಸ್ಟ್ ಹಾಕೋದು ದೆನ್ನೋ ಎವ್ರಿಥಿಂಗ್, ಪ್ರತಿಯೊಂದು ನೋಡ್ತಾ ಇದ್ದಾರೆ. ಆದರೆ ಡಿಸ್ಟೆನ್ಸಿಂದ ನೋಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಫೇಕ್ ಅಕೌಂಟಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಗೈಸ್. ಫೇಕ್ ಅಕೌಂಟಿಂದ, ಸೆಕೆಂಡರಿ ಅಕೌಂಟ್, ಫೇಕ್ ಅಕೌಂಟ್, ಈ ರೀತಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರೇ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಬಾರ್ದಲ್ಲ. ಇವಾಗ ನೀವು ಸ್ಟೋರೀಸ್ ಹಾಕ್ತೀರಾ, ಅದನ್ನು ಹೈಡ್ ಮಾಡೋದಕ್ಕಾಗಲ್ಲ. ಸೊ ಏನು ಮಾಡ್ತಾರೆ, ಫೇಕ್ ಅಕೌಂಟಿಂದ. ಸೊ ನನಗೆ ಇಲ್ಲಿ ಫೇಕ್ ಅಕೌಂಟ್ ಕಾಣಿಸ್ತಾ ಇದೆ. ಓಕೆನಾ? ಬಿಕಾಸ್ ಏಟ್ ಆಫ್ ಪೆಂಟಿಕಲ್ಸ್ ಇದೆ ಆ ಕಾರ್ಡ್ಗೆ. ಇದು ಈ ಪರ್ಸನ್ ಮೇನ್, ಈ ಪರ್ಸನ್ ಮಾತ್ರ ಇಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಿರೋದು, ಅವ್ರದ್ದೇನು ಕೆಲಸ ಇದೆ ಅದು. ಬಟ್ ಇನ್ ರಿವರ್ಸಲ್ ಯು ಕ್ಯಾನ್ ಸಿ ದ ಶ್ಯಾಡೋ. ಇಲ್ಲಿ ಯಾವುದೋ ಒಂದು ಪರ್ಸನ್ ಇದೆ ವಿಚ್ ಶೂಸ್ ಫೇಕ್ ಥಿಂಗ್ಸ್. ಓಕೆನಾ? ಇನ್ ದಿಸ್ ರೀಡಿಂಗ್ ಇನ್ನೊಂದು ಸೆಕೆಂಡರಿ ಅಕೌಂಟ್ ಇಲ್ಲ ಫೇಕ್ ಅಕೌಂಟ್. ಸೋಷಿಯಲ್ ಮೀಡಿಯಲ್ಲಿ ಇನ್ನೊಂದು ಅಕೌಂಟ್ ಮಾಡಿದ್ರೆ ಬೇರೆ ಹೆಸರಲ್ಲಿ ಅಫ್ಕೋರ್ಸ್ ಅದನ್ನ ಫೇಕ್ ಅಂತೀವಲ್ವ. ಸೊ ಇಲ್ಲಿ ಫೇಕ್ ಅಕೌಂಟಿಂದ ಇಲ್ಲಿ ಇವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರು ತೋರಿಸ್ಕೊಳ್ತಾ ಇಲ್ಲ, ಹೌದು ನಾನು ನಿನ್ನ ನೋಟಿಸ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಓಪನಾಗಿ ತೋರಿಸ್ಕೊಳ್ತಾ ಇಲ್ಲ. ಆದರೆ ಅಬ್ಸರ್ವ್ ಮಾಡ್ತಾರೆ ಖಂಡಿತವಾಗ್ಲೂ. ಅವರ ಒಂದು ಜೆಲಸಿ ನಿಮಗೆ ಎಫೆಕ್ಟ್ ಆಗುತ್ತಾ? ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಆಗಲ್ಲ. ಅವರ ಒಂದು ಎನರ್ಜಿ ಏನಿದೆ ಅಲ್ವಾ, ಅದು ನಿಮಗಿನ್ನ ಪವರ್ಫುಲ್ ಆಗೋಕ್ಕೆ ಇನ್ನೂ ಪುಷ್ ಮಾಡ್ತಾ ಇದೆ, ಇನ್ನೂ ತಳ್ತಾ ಇದೆ. ಓಕೆ, ಜಲಸ್ ಪಡ್ತಾ ಇದ್ದಾರೆ, ನೀವು ಮುಂದೆ ಹೋಗು ಅಂತ ನಿಮ್ಮ ಎನರ್ಜಿ ಪುಷ್ ಮಾಡ್ತಾ ಇದ್ದಾರೆ. ನೀವು ಕಂಪ್ಲೀಟಾಗಿ ಪ್ರೊಟೆಕ್ಟೆಡ್ ಆಗಿದ್ದೀರಾ. ನಿಮ್ಮನ್ನು ಯೂನಿವರ್ಸ್ ಗೈಡ್ ಮಾಡ್ತಾ ಇದ್ದಾರೆ. ನೀವು ನಂಬಿರೋ ದೇವರು ನಿಮ್ಮನ್ನ ಗೈಡ್ ಮಾಡ್ತಿದ್ದಾರೆ. ಮೇ ಬಿ ರಾಘವೇಂದ್ರ ಸ್ವಾಮಿ ಇರ್ಬೋದು, ಸಾಯಿರಾಮ್ ಇರ್ಬೋದು, ತಾಯಿ ಚಾಮುಂಡೇಶ್ವರಿ, ನಾನು ನಂಬೋ ತಾಯಿ ಚಾಮುಂಡೇಶ್ವರಿ ಅವಳಿರ್ಬಹುದು, ಇಲ್ಲ ಮಹಾದೇವ್ ಇರ್ಬೋದು, ಅವ್ರನ್ನೂ ಕೂಡ ನಾನು ಸಿಕ್ಕಾಬಟ್ಟೆ ನಂಬ್ತೀನಿ, ಅವ್ರು ಇರ್ಬೋದು, ಇಲ್ಲ ಆಂಜನೇಯ ಸ್ವಾಮಿ ಇರ್ಬೋದು. ಈ ರೀತಿ ಯಾವುದೋ ನೀವು ನಂಬಿರೋ ದೇವರು ನಿಮ್ಮನ್ನು ಗೈಡ್ ಮಾಡ್ತಾ ಇದೆ. ನೀವು ಎಲ್ಲರಿಗಿಂತ ಜಾಸ್ತಿ ಬೆಳೀತಾ ಇದ್ದೀರಾ. ಸ್ಪಿರಿಚುವಲ್ ಆ್ಯಂಡ್ ಮೆಂಟಲಿ ಎರಡೂ ಕೂಡ ನಿಮ್ಮ ಬೆಳವಣಿಗೆ ಆಗ್ತಾ ಇದೆ. ಅವರ ಒಂದು ಎನರ್ಜಿ ಏನಿದೆ ಅವರನ್ನೇ ಐಸೋಲೇಟ್ ಮಾಡುತ್ತೆ, ಅವರನ್ನೇ ಒಂಟಿತನವಾಗಿ ಬಿಡುತ್ತೆ, ನಿಮ್ಮನ್ನಲ್ಲ. ಅವರ ಒಂದು ಹೊಟ್ಟೆ ಕಿಚ್ಚು ಅವ್ರನ್ನೇ ತಿನ್ನುತ್ತೆ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಸೊ ಅವ್ರು ನಿಮ್ಮ ಖಂಡಿತವಾಗ್ಲೂ ನೋಡ್ತಾ ಇದ್ದಾರೆ, ನಿಮ್ಮನ್ನ ಕಂಪೇರ್ ಮಾಡ್ತಾ ಇದ್ದಾರೆ. ಆದರೆ ನೀವು ಎವಾಲ್ವ್ ಆಗ್ತಾ ಇದ್ದೀರಾ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ನಿಮ್ಮ ಜೊತೆ ನಿಮ್ಮ ಒಂದು ನೆಕ್ಸ್ಟ್ ಲೆವೆಲ್ಗೆ ಬರಬೇಕು ಅನ್ನೋ ರೀತಿ ಆಗಿರಲ್ಲ. ಯೂನಿವರ್ಸ್ ಬರೀ ಒಂದು ಫೇಸಿಗೆ ಮಾತ್ರ ಇಟ್ಟಿರ್ತಾರೆ ಕೆಲವೊಬ್ಬರನ್ನ, ಆ್ಯಂಡ್ ದೇ ಆರ್ ನಾಟ್ ಮೆಂಟ್ ಟು ಕಮ್ ಇನ್ ಯುವರ್ ನೆಕ್ಸ್ಟ್ ಫೇಸ್. ಓಕೆನಾ? ಸೊ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ, ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ನೀವು ಈ ಜಗತ್ತನ್ನ ನೋಡೋದಕ್ಕೆ ರೆಡಿಯಾಗಿದ್ದೀರಾ ಅಂದ್ಕೊಳ್ತೀನಿ. ಬಿಕಾಸ್ ದ ವರ್ಲ್ಡ್ ಇದೆ ವಿಚ್ ಶೋಸ್ ಕಂಪ್ಲೀಟ್ ಲೈಫ್. ಓಕೆನಾ? ಆ್ಯಂಡ್ ಆಲ್ಸೋ ಟ್ರಾವೆಲಿಂಗ್ ಕೂಡ ತೋರಿಸ್ತಾ ಇದೆ. ತುಂಬ ಇನ್ನೂ ನೀವು ನೋಡೋದು ಬಾಕಿ ಇದೆ, ತುಂಬ ನೋಡೋದು ಇದೆ, ಲೈಕ್ ತುಂಬ ಮಾಡೋದಕ್ಕಿದೆ. ಓಕೆನಾ? ಸೊ ದಟ್ ವಾಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೊ ಮಚ್. ವಿಲ್ ಹ್ಯಾವ್ ಅ ಗ್ರೇಟ್ ಡೇ. ಟೇಕ್ ಕೇರ್. ಬಾಯ್.